ವೆಲ್ಕಮ್ ಬ್ಯಾಕ್ ಹೇಮಾ ಸುಮನ್ ಕುಕಿಂಗ್ ಚಾನಲ್ ಆ್ಯಂಡ್ ವ್ಲಾಗ್ಸ್. ಇವತ್ತಿನ ಕುಕಿಂಗ್ ಬಂದು ನಾನಿವತ್ತು ಸಿಹಿ ಬೂಂದಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಅದೊಂದು ಲಾಡೂ ಆಗ್ಬೋದು, ಬೂಂದಿನೂ ಆಗ್ಬೋದು. ನಾನು ಹೋಮ್ ಮೇಡಲ್ಲಿ ಮಾಡ್ತಾಯಿದ್ದೀನಿ. ನಾನು ಮನೇಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಇವತ್ತು ತುಂಬ ಯಾಕೋ ಬೋರ್ ಆಗ್ತಿತ್ತು, ಹಂಗಾಗಿ ಏನಾರು ಮಾಡೋಣ. ಅಂದರೆ ನನ್ನ ಮಕ್ಳಿಗೆ ತುಂಬ ಸ್ವೀಟ್ ಅಂದರೆ ತುಂಬ ಇಷ್ಟ ಅಂತ ಅಂದ್ಕೊಂಡು ಸುಮ್ಮನೆ ಕೂತಿ ಯೋಚನೆ ಮಾಡ್ತಾಯಿದ್ದೆ. ಹಂಗಾಗಿ ಲಾಡ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ನಿಮಗೆ ಬೂಂದಿ ಆಗ್ಬೋದು, ಅಕಸ್ಮಾತ್ ಲಾಡ್ ಆಗ್ಬೋದು, ಎರಡೂ ಒಂದೇ. ಅಂದರೆ ಸ್ವಲ್ಪ ವೇರಿಯೇಷನ್ ಇರುತ್ತೆ ಅಷ್ಟೇ. ಇವತ್ತು ನಾನು ನಿಮ್ಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಮೊದಲಾಗಿ ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೋಡಿದ ಮೇಲೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೀತಿಯಿಂದ ಕಮೆಂಟ್ ಮಾಡಿ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಇವತ್ತಿನ ಕುಕ್ನ. ಮೊದಲಿಗೆ ನಾನು ಒಂದು ಬೌಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 1 ಸ್ಪೂನಷ್ಟು ಅರಿಶಿನ ತೊಗೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ನಾನು ಫುಡ್ ಕಲರ್ನ ಆ್ಯಡ್ ಮಾಡ್ತಿಲ್ಲ, ಇಲ್ಲಿ ಜಸ್ಟ್ ಬರೀ ಅರಿಶಿನ ಪುಡಿ ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ನೀಟಾಗಿ ಎಲ್ಲ ಜರಳಿ ಇಟ್ಕೊಬೇಡ. ಅಂದರೆ ನೀಟಾಗಿ ಅದೆಲ್ಲನೂ ಪೌಡರ್ ಮಾಡಿಕೊಂಡ್ರೆ ನೀಟಾಗಿ ಒಂದು ಗಂಟಿಲ್ದೋಗೆ, ಹಾಗೆಯೇ ಸ್ವಲ್ಪ ಅದು ತರ್ತರಿ ಇರೋದ್ರಿಂದ ಸ್ವಲ್ಪ ನೀಟಾಗೆಲ್ಲ ಆಗಲಿ ಅಂತ ಅಂದ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ, ಯಾಕಂದರೆ ಜಾರ್ಲಿ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ನಿಮಗೆ ಗಂಟು ಸಿಗೋದು ಜಾಸ್ತಿ ಆಗುತ್ತೆ. ಹಾಗಾಗಿ ನೀಟಾಗಿ ಫಸ್ಟು ಎಲ್ಲ ಮಾಡಿಕೊಂಡು ಆಮೇಲೆ ಎಲ್ಲ ಮಿಕ್ಸ್ ಮಾಡಿ ನೀರು ಹಾಕ್ಕೊಂಡು, ಇದಕ್ಕೆ ಯಾವುದೇ ಆಯಿಲ್ ಕೂಡ ಆ್ಯಡ್ ಮಾಡ್ತಿಲ್ಲ, ನಾನು ನೀರು ಹಾಕ್ಕೊಂಡೆ ಕಲಿಸ್ಕೊತಾ ಇದ್ದೀನಿ. ಇದು ಬಂದು ಮೀಡಿಯಮ್ ಅದಕ್ಕೆ ಕಲಿಸ್ಕೊಳ್ಳಿ. ಅಂದರೆ ಈಗ ಬಜ್ಜಿಗೆ ಹಾಕ್ತಿರಲ್ಲ ಅದೇ ಥರ ಇರಲಿ, ಸ್ವಲ್ಪ ತೆಳ್ಳೆ, ಅಂದರೆ ಸ್ವಲ್ಪ ನೀರು ಹಾಕಿ ಅಷ್ಟೇ. ಹಾಗಾಗಿ ನೀಟಾಗಿ ಗಂಟಿಲ್ದೇ ಇರೋ ರೀತಿಲಿ ಕಲಿಸ್ಕೊಳ್ಳಿ ನೀಟಾಗೆಲ್ಲನೂ. ನಾನು ಯಾವ ರೀತಿಲಿ ಕಲಿಸ್ತಾ ಇದ್ದೀನಿ ಆ ರೀತಿಲೇ ಕಲಿಸ್ಕೊಳ್ಳಿ. ಸ್ಪೂನ್ ಹಾಕಿ, ಕೈ ಹಾಕಿದ್ರೆ ಸ್ವಲ್ಪ ನಿಮಗೆ ಇದಾಗುತ್ತೆ, ಹಂಗಾಗಿ ಸ್ಪೂನ್ ಹಾಕಿ ನೀಟಾಗಿ ಕಲಿಸ್ಕೊಳ್ಳಿ. ಚೂರು ಅಂದರೆ ನಾನು ಸ್ವಲ್ಪ ಗಟ್ಟಿಯಾಗಿ ಹೋಗಿ ತೊಗೊಂಡು ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ನೀಟಾಗೆಲ್ಲ ಕಲಿಸ್ಕೊಂಡು ಒಂದು 10 ನಿಮಿಷ ಇಡಿ. ಹಾಗೆಯೇ ಇದಕ್ಕೆ ಸೋಡಾ ಕೂಡ ಆ್ಯಡ್ ಮಾಡಬೇಕು. ನಾನು ಫಸ್ಟೇ ನೀವು ಕೂಡ ಆ್ಯಡ್ ಮಾಡ್ಬೋದು, ಯಾಕಪ್ಪ ನೀವು ಫಸ್ಟೇ ಪೌಡರ್ ಇಡ್ತಲ್ಲ ಕಡಲೆ ಹಿಟ್ಟು, ಆಗಲೇ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ನಾನು ಸೋಡಾ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಫಸ್ಟೇ ಆ್ಯಡ್ ಮಾಡಿ, ಸ್ವಲ್ಪ ಹಾಕಿ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ಅದು ಟೇಸ್ಟ್ ಕೂಡ ಅದೇ ಸಿಗುತ್ತೆ. ಹಂಗಾಗಿ ಸ್ವಲ್ಪ ಹಾಕಿ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಗೆ ಇಡೋಕೆ ಹೋಗಬೇಡಿ. ಒಬ್ಬೊಬ್ಬರು ಫ್ರಿಜ್ಗೆ ಇಡ್ತಾರೆ, ಇಡಬೇಡಿ. ಫ್ರಿಜ್ಗೆ ಇಟ್ಟರೆ ತುಂಬ ಕಪ್ಪಾಗಿಬಿಡುತ್ತೆ. ಹಂಗಾಗಿ ಸ್ವಲ್ಪ ಸೈಡಲ್ಲಿ ಇಟ್ಟರು ಸಾಕು. ಇನ್ನು ಹಿಟ್ಟು ಕೂಡ ರೆಡಿ ಆಯಿತು. ಈಗ ಬನ್ನಿ, ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ನಾನು ಆಲ್ಮೋಸ್ಟ್ ಆಗಲೇ. ಇದಕ್ಕೆ ಗೋಡಂಬಿ, ದ್ರಾಕ್ಷಿ, ಸ್ವಲ್ಪ ಚಕ್ಕೆ, ಸ್ವಲ್ಪ 1-2 ಲವಂಗ, ಅಂದರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಚಕ್ಕೆ ಲವಂಗ ಸ್ಕಿಪ್ ಮಾಡ್ಬೋದು, ಇಷ್ಟ ಇದ್ದರೆ ಆ್ಯಡ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆಯೇ ಈಗ ಗೋಡಂಬಿ, ದ್ರಾಕ್ಷಿ, ಚಕ್ಕೆ ಲವಂಗ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಕಪ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಮೀಡಿಯಮಲ್ಲಿ ಇರಲಿ. ಇನ್ನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆದರೆ ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು. ಯಾಕಪ್ಪ ಅಂತಂದರೆ ಎಣ್ಣೆ ಕಾದಿಲ್ಲ ಅಂದರೆ ಎಲ್ಲ ಪೂರ್ತಿ ಅಲ್ಲೇ ಜೊತೆಗೆ ಅಂಟ್ಕೊಳ್ಳುತ್ತೆ. ಎಣ್ಣೆ ಕಾದಿದ್ರೆ ಬಿಡಿಯಾಗಿ ಆಗುತ್ತೆ. ಅದಕ್ಕೋಸ್ಕರ ನೀವು ಎಣ್ಣೆ ಕಾಯಕ್ಕಿಡಿ. ನಾವು ಫಸ್ಟು ಟ್ರಯಲ್ ನೋಡಿದೆ ಎಣ್ಣೆ ಕಾದಿದ್ಯಾ ಅಂತ ಅಂದ್ಬಿಟ್ಟು, ನೀವು ನೋಡ್ಬೋದು. ಈಗ ಮೇಲೆ ಬಿಡ್ತಾಯಿದ್ದೀನಿ ನೋಡಿ. ಹಿಂಗೆ ಜಾರ್ಲಿ ತೊಗೊಳ್ಳಿ, ತೂತ್ ಜಾರ್ಲಿ ಬರುತ್ತಲ್ಲ ಅದನ್ನು ತೊಗೊಂಡು ಮಾಡಿ. ಹಿಂಗೆ ಬಿಡಿ ಬಂದ್ರೇ ತುಂಬಾ ಚೆನ್ನಾಗಿರುತ್ತೆ ಅದು. ಇಲ್ಲ ಅಂದರೆ ಬೂಂದಿ ಎಲ್ಲ ಅಂಟ್ಕೊಬಿಟ್ರೆ ಮೆಲ್ಟ್ ಆಗಿಬಿಡುತ್ತೆ, ಅಂದರೆ ಈಗ ಒಂಥರ ಮೆತ್ತೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಬಿಡಿಯಾಗಿ ಬಿಡಿ, ಚೆನ್ನಾಗಿರುತ್ತೆ. ಒಂದು 10 ನಿಮಿಷ ಬೆಂದರೂ ಕೂಡ ಅದು ಗೋಲ್ಡ್ ಕಲರ್ ಬರುತ್ತಲ್ಲ, ಆಗ ಕ್ರಿಸ್ಪಿಯಾಗಿರುತ್ತೆ ಅಂತ ನೀಟಾಗಿ ಮಾಡ್ಕೊಳ್ಳಿ. ಮೆತ್ತೆ ಥರ ತಗೋಬೇಡಿ. ಇದನ್ನೇ ಬೇಕಾದ್ರೆ ನೀವು ಸಕ್ಕರೆ ಖಾರ ಬೂಂದಿನೂ ಕೂಡ ಮಾಡ್ಬೋದು ಜೊತೆಯಲ್ಲೇ. ಅದಕ್ಕೆ ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಖಾರ ಬೂಂದಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು. ಈಗ ಸಿಹಿ ಬೂಂದಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ಮನೇಲಿ ಮಕ್ಕಳು ತುಂಬ ಸ್ವೀಟ್ ತಿನ್ನೋದ್ರಿಂದ ಹೋಮ್ ಮೇಡೇ ಮಾಡ್ತಾಯಿದ್ದೀನಿ ನಾನು. ಯಾಕಪ್ಪ ಅಂದರೆ ಆಚೆಗಡೆ ಎಲ್ಲ ತರಿಸೋದು ಬೇಡ ಅಂತ ಅಂದ್ಬಿಟ್ಟು. ಹಾಗಾಗಿ ನೀವು ನೋಡ್ಬೋದು ಎಷ್ಟು ಬಿಡಿಯಾಗಿದೆ ಅಂತ ಅಂದ್ಬಿಟ್ಟು. ಇಲ್ಲ ಸೈಡಲ್ಲೆಲ್ಲ ಜಾರ್ಲಿ ಕೂಡ ಸ್ವಲ್ಪ ಸ್ಪ್ರೆಡ್ ಆಗೋಗುತ್ತೆ. ಹಾಗಾಗಿ ನೀಟಾಗಿ ನೋಡ್ಕೊಂಡು ಬಿಡಿ. ಆಮೇಲೆ ಜಾರ್ಲಿ ಕೂಡ ಸ್ವಲ್ಪ ಅಗ್ಲದಿದ್ರು ತೊಗೊಂಡ್ರು ಕೂಡ ಇನ್ನೂ ಚೆನ್ನಾಗಿ ಬರುತ್ತೆ. ನಂದು ತುಂಬ ಸಣ್ಣ ಆಗೋಯಿತು, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸಣ್ಣದ್ರಲ್ಲೇ ತೋರಿಸ್ತಾ ಇದ್ದೀನಿ ನಾನು. ಎತ್ಕೊಳಕ್ಬೇಕಾದ್ರೆ ಸ್ವಲ್ಪ ಹಿಂಸೆ ಆಗುತ್ತೆ. ನೀಟಾಗೆಲ್ಲ ಎತ್ಕೊಳ್ಳಿ. ಎತ್ಕೊಂಡಾದ್ಮೇಲೆ ನೀಟಾಗೆಲ್ಲ ಸ್ವಲ್ಪ ಹಾರಾಕಿ. ಯಾಕಪ್ಪ ಅಂದರೆ ಪ್ಲೇಟಲ್ಲಿ ಅದು ಸ್ವಲ್ಪ ಬಿಸಿ ಆರಬೇಕು. ಹಂಗಾಗಿ ಆರಿದ್ಮೇಲೆ ಹಿಂಗೆ ಸ್ವಲ್ಪ ಬಿಡಿ ಮಾಡ್ಕೊಳ್ಳಿ, ಯಾಕಂದರೆ ಅಂಟ್ಕೊಂಡಿರೋದಿರುತ್ತಲ್ಲ. ಹಾಗಾಗಿ ಎಲ್ಲ ಬಿಡಿ ಮಾಡ್ಕೊಳ್ಳಿ. ನನ್ನ ವೀಡಿಯೋನ ನೋಡಿದವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಪ್ಲೀಸ್. ಈಗ ಎಲ್ಲ ಬಿಡಿ ಮಾಡಿಕೊಂಡು ಸ್ವಲ್ಪ, ಅಂದರೆ ನಂದು ಲಾಸ್ಟಲ್ಲಿ ಸ್ವಲ್ಪ ಎಲ್ಲ ಅಂಟ್ಕೊಬಿಟ್ಟಿತ್ತು, ಹಂಗಾಗಿ ಇದೆಲ್ಲ ಮಾಡ್ತಾಯಿದ್ದೀನಿ ನಾನು. ಈಗ ಸಪ್ರೇಟು ಸಕ್ಕರೆ ಪಾನಕಕ್ಕೆ ಇಡಬೇಕು ನಾವು. ಈಗ ನೀವು ಮೆಜರ್ಮೆಂಟ್ ಏನು ಬೇಕಪ್ಪ ಅಂದರೆ, ಈಗ ನೀವು ಕಡಲೆ ಹಿಟ್ಟು ತೊಗೊಂಡಿರ್ತೀರಲ್ಲ ಒಂದು ಬೌಲು, ನಾನೀಗ ಒಂದು ಬೌಲ್ ತೊಗೊಂಡಿದ್ದೆ, ಅದೇ ಬೌಲಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ನಾನು. ನೀವು ಕೂಡ ಅದೇ ರೀತಿ ತೊಗೊಳ್ಳಿ. ಸ್ವಲ್ಪನೇ ನೀರು ಆ್ಯಡ್ ಮಾಡಿದ್ದೀನಿ ನಾನು, ಜಾಸ್ತಿ ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ. ಯಾಕಪ್ಪ ಅಂದರೆ ಸ್ವಲ್ಪ ತೊಗೊಂಡ್ರೆ ಸಕ್ಕರೆ ಪಾಕ ಕೂಡ ಬೇಗನೆ ಬರುತ್ತೆ. ನೀವು ನೋಡ್ಬೋದು ಬರೀ 2 ನಿಮಿಷಕ್ಕೆ ಕೂಡ ಬಂದಿದೆ ನಂದು, ಯಾಕಂದರೆ ನಾನು ಜಾಸ್ತಿ ನೀರು ಆ್ಯಡ್ ಮಾಡಿರಲಿಲ್ಲ ಅಂತ ಅಂದ್ಬಿಟ್ಟು.
ಒಂದೇಳೆ ಪಾಕ ಬರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಮುಂಚಿತವಾಗಿಯೇ ಮಾಡ್ಕೊಳ್ಳಿ. ಪಾನಕ ಬಂದಮೇಲೆ ಮಾಡಿದ್ರೆ ಸ್ವಲ್ಪ ಅದೆಲ್ಲ ಬಿಗಿಯಾದಂಗೆ ಆಗುತ್ತೆ, ಅದಕ್ಕೆ ಸ್ವಲ್ಪ ಮುಂಚಿತವಾಗಿ ಹಾಕ್ಕೊಳ್ಳಿ. ನಂದು ಸ್ವಲ್ಪ ಎಲ್ಲ ಕೆಳಗಡೆ ಚೆಲ್ಲೋಯ್ತು, ಅಂದರೆ ಮೊಬೈಲ್ ಕೂಡ ಸ್ವಲ್ಪ ಯಾಕೋ ಬಿದ್ದೋಗ್ತಿತ್ತು ಅಂದ್ಬಿಟ್ಟು ಸ್ಟಿಕ್ಕು ಸ್ವಲ್ಪ ಕೈಲೇ ಇಟ್ಕೊಂಡು ಬೇಡದ್ನಲ್ಲ ಅಂತ ಅಂದ್ಬಿಟ್ಟು. ಈಗ ಅದನ್ನು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಕುದಿ ಬರಲಿ. ಯಾಕಪ್ಪ ಅಂದರೆ ಸಕ್ಕರೆ ಕೂಡ ಪೂರ್ತಿ ಆ ಬೂಂದಿ ಒಳಗಡೆ ಹಿಡಿಬೇಕು, ಹಂಗಾಗಿ ಒಂದು 2 ನಿಮಿಷ ಬೇಯಕ್ಕೆ ಇಟ್ಟಿದ್ದೀನಿ ನಾನು. ಈಗ ಗೋಡಂಬಿ ದ್ರಾಕ್ಷಿ ಎಲ್ಲನೂ ಫಸ್ಟ್ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಒಂದು 10 ನಿಮಿಷ ಆರಕ್ಕೆ ಬಿಡೋಣ. ಆರಿದ್ಮೇಲೆ ಈ ಥರ ಬರುತ್ತೆ. ಈಗ ನೀವು ನೀಟಾಗಿ ಸ್ವಲ್ಪ ತುಪ್ಪ ಬೇಕು ಅಂದರೆ ತುಪ್ಪನ ಆ್ಯಡ್ ಮಾಡಿಕೊಂಡು ಉಂಡೆ ಕಟ್ಕೊಳ್ಳಿ. ಇದೇನೇ ಪೂರ್ತಿ ಲಾಡು ಸೂಪರಾಗಿ ಬಂದಿರುತ್ತೆ. ನಂದು ಕೂಡ ತುಂಬಾ ಚೆನ್ನಾಗಿ ಬಂತು. ಥ್ಯಾಂಕ್ ಯು.